ಹಾಯ್ ಎಲ್ವೂ ನಮಸ್ಕಾರ ಸ್ನೇಹಿತರೆ. ಮಾನ್ಯತಾ ಕತೆಗೆ ಅಂತ್ಯ ಹೇಳುವ ಸಮಯ ಬಂದಿದ್ದಾಯ್ತು. ಜೈಶಂಕರ್ ಕೆಂಡಾಮಂಡಲ ಆಗ್ಬಿಟ್ಟಿದ್ದಾರೆ. ಈ ಕಡೆ ಚಾರು ಅಂತೂ ಅಮ್ಮನ ಹಿಡ್ಕೊಟ್ಟು ಎಲ್ಲ ರೀತಿಯ ಸತ್ಯ ಹೇಳೋಕೆ ಮುಂದಾಗಿದ್ರೆ ಆ ಕಡೆ ವೈಶಾಖಗೆ ಒಂದು ಚಿಕ್ಕ ಗೆಲುವು ಸಿಕ್ಕಿರೋದ್ರ ಜೊತೆಗೆ ಕಿಟ್ಟಿಗೆ ವಿಷಯದ ವಿಷಯ ಗೊತ್ತಾಗ್ತದೆ. ಹಾಗಿದ್ರೆ ಏನಾಗ್ತದೆ ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಚಾರು ರೂಮಲ್ಲಿ ಹಾಗೆ ಯೋಚನೆ ಮಾಡ್ಕೊಂಡು ಕೂತಿದ್ರೆ ಅಲ್ಲಿಗೆ ಚಾರಿ ಬರ್ತಾರೆ. ಬಂದಿದ್ದೆ ಮಾವ ಎಷ್ಟು ಖುಷಿಯಾಗಿದ್ದಾರಲ್ಲ, ಅವ್ರು ಎಷ್ಟು ಖುಷಿಯಾಗಿರುವುದನ್ನು ನೋಡೇ ಇಲ್ಲ ಅಂತ ಹೇಳ್ತಿದ್ರೆ. ಹೌದು, ಅಪ್ಪ ತುಂಬ ಅಂದರೆ ತುಂಬ ಖುಷಿಯಾಗಿದ್ದಾರೆ. ನಾವಿಬ್ಬರು ಬಂದಿರುವುದು ಇಲ್ಲಿ ಅಪ್ಪಂಗೆ ತುಂಬ ಖುಷಿ ಆಗ್ತದೆ. ಅದಕ್ಕೋಸ್ಕರನೇ ಅವರು ಎಲ್ಲಿಗೂ ಹೋಗದೆ ನಮಗೋಸ್ಕರ ಇಲ್ಲಿ ಇದ್ದಾರೆ ಅಂತ ಹೇಳ್ತಿದ್ದಾಳೆ. ಅದಕ್ಕೋಸ್ಕರನೇ ನಾನು ಕೂಡ ಸತ್ಯ ಈಗ ಹೇಳಬಾರ್ದು ಅಂತ ಅಂದ್ಕೊಂಡಿದ್ದು. ಸತ್ಯ ಹೇಳಿದರೆ ಅಪ್ಪನಿಗೆ ಆಘಾತ ಆಗ್ತಿತ್ತು, ಅವ್ರ ಮನಸ್ಸಿಗೆ ನೋವಾಗ್ತಿತ್ತು. ಅದಕ್ಕೆ ಈಗ ಹೇಳಬಾರ್ದು ಅಂತ ನಿರ್ಧಾರ ಮಾಡಿದೆ ಅಂತ ಚಾರು ಹೇಳಿದಕ್ಕೆ ನಾನು ಆಗಿಂದ ನೋಡ್ತಿದ್ದೀನಿ ಯಾವ ಸತ್ಯ ಏನಿದು ಅಂತದ್ದಾಗಿ ಎಲ್ಲ ಕೂಡ ಗೊತ್ತಾಗುತ್ತೆ ರಾಮಾಚಾರಿ. ಇನ್ನು ಸ್ವಲ್ಪ ಹೊತ್ತು ಎಲ್ಲ ಕೂಡ ಗೊತ್ತಾಗುತ್ತೆ ಅಂತ ಹೇಳ್ತಿದ್ದಾಳೆ. ಮನೆಗೆ ಹೊರಡೋಕ್ಕೂ ಮುನ್ನ ಎಲ್ಲ ಸತ್ಯ ಹೇಳಿ ಹೊರಡೋದೆ ಅಂತ ಚಾರು ಕೂಡ ಹೇಳ್ತಾಳೆ. ನಂತರ ಈ ಕಡೆ ರಾಮಾಚಾರಿ ಸರಿ ಆಯಿತು ಬಿಡಿ, ನನಗೆ ಒಂದು ಬೇಕು ಅಂತ ಕೇಳ್ತಿದ್ದಾರೆ. ಏನು ಬೇಕು ಏನು ಅಂತ ಕೇಳ್ತಿದ್ರೆ ಏನಿದು ಸಮುದ್ರದಲ್ಲಿ ಕಪ್ಪಚ್ಚು ಇರತ್ತಲ್ವ, ಅದ್ರ ಒಳಗಡೆ ಇರತ್ತಲ್ಲ, ಅದು ನನಗೆ ಬೇಕು ಅಂತದಾಗ ಏನು ಮಾತಾಡ್ತಿದ್ಯಾ ರಾಮಾಚಾರಿ ನೀನು ಅಂದಾಗ, ಹೌದು ಮುತ್ತು ಬೇಕು ನನಗೆ. ಏನಿದು ಮೊದಲೆಲ್ಲ ನೀವೇ ಬಂದು ಕೇಳ್ತಿದ್ರೆ, ಆದರೆ ಇವಾಗ ನಾನೇ ಕೇಳಿದ್ರು ಕೂಡ ಈ ರೀತಿ ಮಾತಾಡ್ತಿದ್ರಲ್ಲ, ಯಾಕೆ ಏನು ಅಂತ ಹೇಳ್ತಿದ್ದಾನೆ ರಾಮಾಚಾರಿ. ಜೊತೆಗೆ ಮನೆಯವರ ಎಲ್ಲ ಖುಷಿ ಬಯಸು, ನೀವು ಯಾವತ್ತೂ ಕೂಡ ಖುಷಿಯಾಗಿ ನಗ್ನಗ್ತಾ ಇರಬೇಕು. ನಗು ಇದ್ದಾಗ ಅಲ್ವಾ ಎಲ್ರಿಗೂ ಕೂಡ ಖುಷಿ ಹಂಚೋಕೆ ಸಾಧ್ಯ. ಅದು ಬಿಟ್ಟು ನೀವೇ ನಗಲಿಲ್ಲ ಅಂದರೆ ಹೇಗೆ ಖುಷಿ ಹಂಚ್ತೀರಾ ನೀವು ಅಂತ ಹೇಳ್ತಿದ್ದಾನೆ. ಯಾವಾಗಲೂ ಕೂಡ ನೀವು ನಗ್ನಗ್ತಾ ಇರಬೇಕು. ನಗಿ ಅಂತ ಹೇಳಿ ಚಾರು ಮುಖದಲ್ಲಿ ನಗಿಯನ್ನು ತರ್ತಾನೆ ರಾಮಾಚಾರಿ. ಹೌದು, ನನ್ನ ಚಾರು ಮೇಡಮ್ ಯಾವತ್ತೂ ಹೀಗೆ ನಗ್ನಗ್ತಾ ಇರಬೇಕು. ಸರಿ, ಕೈ ರೀತಿ ನೀಡಿ ಅಂತ ಹೇಳಿ ಇಬ್ಬರು ಕೂಡ ಹಾರ್ಟನ್ನು ಇಬ್ಬರ ಕೈಯಿಂದ ಜೋಡಿಸಿ ಐ ಲವ್ ಯು ಚಾರು ಮೇಡಮ್ ಅಂತ ರಾಮಾಚಾರಿ ಹೇಳ್ತಾನೆ. ಇದರಿಂದ ಚಾರಿಗೆ ತುಂಬಾ ಖುಷಿ ಆಗುತ್ತೆ. ತದನಂತರ ಎಲ್ಲರೂ ಕೂಡ ಊಟಕ್ಕೆ ಕುತ್ಕೊಂಡಿದ್ರೆ ಅತ್ತ ಕಡೆ ವೈಶಾಖ ವಿಷಯವನ್ನು ಬೆರೆಸಿ, ಅದು ಬೇಡವೇ ಬೇಡ ರಸಮು, ನನಗೆ ಹೊಟ್ಟೆ ತುಂಬೋಗಿದೆ ಬೇಡ ಅತ್ತೆ ಅಂತ ಹೇಳ್ತಿದ್ರೆ, ಇಲ್ಲಮ್ಮ ನೀನು ತಗೊಂಡು ಕುಡಿ ಅಂತ ಹೇಳ್ತಾರೆ. ಕುಡಿತೀನಿ ಅಂತ ಹೇಳಿ ಇಸ್ಕೊಂಡು ಸರಿ ಆಯಿತು ಎಲ್ಲ ಊಟ ಕರೆದ್ಬಿಡಮ್ಮ ಅಂತ ಹೇಳಿ ಹೋಗ್ಬಿಡ್ತಾರೆ ಜಾನಕಿಯವರು. ಕರಿತೀನಿ, ಇವತ್ತು ಎಲ್ಲರೂ ಕೂಡ ಅಂತ್ಯ ದಿನ ಅಲ್ವಾ, ಇವತ್ತು ಎಲ್ಲರ ಕತೆ ಮುಗ್ದೋಗುತ್ತೆ ಅಂತ ಹೇಳಿ ವೈಶಾಖ ಫುಲ್ ಖುಷಿ ಆಗ್ಬಿಟ್ಟಿದ್ದಾಳೆ. ನಂತರ ಎಲೆನ ಹಾಕಿದೆ ಎಲ್ಲರನ್ನೂ ಕೂಡ ಊಟಕ್ಕೆ ಕರಿತಿದ್ದಾಳೆ. ಬಟ್ ಅವಳಿಗೆ ಮಾತ್ರ ಎಲೆ ಹಾಕ್ಕೊಂಡಿಲ್ಲ. ಜಾನಕಿ ಅಮ್ಮ ಬಂದಿದೆ, ಯಾಕಮ್ಮ ನಿನಗೆ ಒಂದು ಎಲೆ ಹಾಕೇ ಇಲ್ಲ ಅಂದಾಗ ನನಗೆ ಹೊಟ್ಟೆ ಹಸ್ವಾಗ್ತಿಲ್ಲ ಅತ್ತೆ ಅಂದಾಗ, ಏನಿಲ್ಲ ಆ ರೀತಿ ಎಲ್ಲ ಹೊಟ್ಟೆ ಹಸ್ವಾಕೊಂಡು ಮಲ್ಕೋತಾರ, ಮೊದಲು ನೀನು ಕೂಡ ಎಲೆ ಹಾಕು ಅಂತ ಹೇಳ್ತಾರೆ. ಶ್ರುತಿ ಅವರು ಬರ್ತಾರೆ, ಇನ್ನು ಕೂಡ ಇನ್ಯಾರು ಕೂಡ ಬಂದಿಲ್ಲ. ಅಶ್ವಿನಿ ಮುರಾರಿ ಅವರು ಕೂಡ ಬರ್ತಾರೆ, ನಾಣಾಚಾರ್ಯಗಳು ಕೂಡ ಬರ್ತಾರೆ. ಈ ಕಡೆ ಕಿಟ್ಟಿ ಇನ್ನೂ ಬಂದಿಲ್ವಲ್ಲ, ಎಲ್ಲರೂ ಊಟ ಮಾಡಿಬಿಡೋಣ, ಅವ್ನು ಬಂದಮೇಲೆ ನಾನು ಪಾಡಿಸ್ತೀನಿ ಅಂತ ಜಾನಕಿ ಅವರು ಹೇಳಿದಕ್ಕೆ, ಅಯ್ಯೋ ಏನೂ ಇಲ್ಲ ಎಲ್ಲರೂ ಕೂಡ ಜೊತೆಯಾಗಿ ಊಟ ಮಾಡೋಣ, ಕಿಟ್ಟಿ ಕೂಡ ಬರಲಿ ಅಂತ ವೈಶಾಖ ಹೇಳ್ತಿದ್ದಾಳೆ. ಅಶ್ವಿನಿ ಮುರಾರಿ ಬರ್ತಾರೆ, ನನ್ಗೆ ಊಟ ಬಡಿಸ್ಬಿಡಿ, ನಂಗೆ ತುಂಬ ಹೊಟ್ಟೆ ಹಸ್ವಾಗ್ತದೆ, ನಾನು ಊಟ ಮಾಡಿಕೊಂಡು ಹೋಗ್ಬಿಡ್ತೀನಿ ಅಂದಾಗ, ಅಯ್ಯೋ ಎಲ್ಲರೂ ಬಂದಮೇಲೆ ಊಟ ಮಾಡಿದ್ರಾಯ್ತು ಅಂತ ಹೇಳಿದಕ್ಕೆ, ಇಲ್ಲ ಹೊಟ್ಟೆ ಹಸ್ವಾಗ್ತದೆ ಬಡಿಸ್ಬಿಡಿ ಅಂತಿದ್ದಾರೆ. ಈ ಕಡೆ ತಡೆಯೋಕೆ ಟ್ರೈ ಮಾಡ್ತಿದ್ದಾಳೆ ವೈಶಾಖ, ಬೇಡ ಕಿಟ್ಟಿ ಕೂಡ ಬರಲಿ ಅಂತ, ಎಲ್ಲರೂ ಕುತ್ಕೊಂಡು ಒಟ್ಟಿಗೆ ಊಟ ಮಾಡೋಣ ಅಂತ. ಈ ಕಡೆ ಶ್ರುತಿಗೆ ಆಶ್ಚರ್ಯ ಆಗುತ್ತೆ, ಏನದಕ್ಕೆ ನೀವು ಅಣ್ಣ ಎಷ್ಟು ದಿನ ಸಪ್ರೇಟಾಗಿ ಅಡುಗೆ ಮಾಡ್ಕೊಂಡು ಊಟ ಮಾಡಿದ್ರ ರೂಮಲ್ಲಿ ಅಂಥದ್ರಲ್ಲಿ ಇವತ್ತು ಈ ರೀತಿ ಮಾತಾಡ್ತಿದ್ರಲ್ಲ ಅಂತ ಹೇಳ್ತಿದ್ರೆ. ಈ ಕಡೆ ನಾರಾಯಣಾಚಾರ್ಯಗಳು, ಬಡಿಸ್ಬಿಡು ಜಾನಕಿ, ಅವನಿಗೆ ದೇವಸ್ಥಾನದಲ್ಲಿ ಬೆಳಗ್ಗೆ ಹೋಗಬೇಕಾಗತ್ತೆ, ಮಲ್ಕೊಳ್ಳಿ ಹೋಗಿ ಅಂತ ಹೇಳಿದಾಗ, ಸರಿ ಆಯಿತು ಅಂತ ಹೇಳಿ ಇಲ್ಲಿ ಊಟನ ಬಡಿಸ್ತಾರೆ. ರಸಮ್ನ ತಿನ್ನೋ ಅಷ್ಟರಲ್ಲಿ ಎಲ್ಲರೂ ಕೂಡ ಬರ್ತಾರೆ, ಆಮೇಲೆ ಎಲ್ಲರೂ ಕೂಡ ತಿಂತಾರೆ. ಆಮೇಲೆ ನನ್ನ ಆಟ ಶುರು ಮಾಡ್ಕೊಳ್ಳೋಣ ಅಂತ ವೈಶಾಖ ಅನ್ಕೊಂಡಿದ್ದಾಳೆ. ಈ ಕಡೆ ಕಿಟ್ಟಿ ಹೊರಗಡೆ ನಿಂತಿದ್ದಾರೆ, ಯೋಚನೆ ಮಾಡ್ತಾ ಇದ್ರೆ. ಈ ಕಡೆ ಮಾನ್ಯತಾ ಅಂತೂ ಟೇಬಲ್ ಮೇಲೆ ಕುತ್ಕೊಂಡು ಯೋಚನೆ ಮಾಡ್ತಿದ್ರೆ, ಇವತ್ತು ಕೂಡ ಕೆಳಗಡೆ ಕುತ್ಕೊಂಡು ಊಟ ಮಾಡೋದು ಅಲ್ವಾ ಅಂತ ಚಿಂಟು ಹೇಳೋದಕ್ಕೆ, ಇಲ್ಲ ನಾನೀಗ ಈ ಮನೆ ಮಗಳಾಗಿ ಬಂದಿದ್ದೀನಿ, ಅದಕ್ಕೆ ಮೇಲ್ಗಡೆ ಕುತ್ಕೊಂಡೇ ಊಟ ಮಾಡೋದು, ನೀನು ಕೂಡ ಮೇಲ್ಗಡೆನೆ ಕುತ್ಕೊ, ಮನೆ ಮಗಳಾಗಿದ್ರೆ ಅಲ್ವಾ ಈ ಮನೆಯಲ್ಲಿ ಏನು ಮಾಡಬೇಕು ಅಂತ ಅಂದ್ಕೊಂಡು ಬರೋದು ಮಾಡೋಕ್ಕೆ ಸಾಧ್ಯ ಆಗೋದು ಅಂತ ಚಾರು ಸೂಕ್ಷ್ಮವಾಗಿ ಹೇಳ್ತಿದ್ರೆ ಎಲ್ಲವೂ ಕೂಡ ಮಾನ್ಯತೆಗೆ ಅರ್ಥ ಆಗ್ತದೆ. ತದನಂತರ ಈ ಕಡೆ ಸರ್ವೀಶ್ ಎಲ್ರಿಗೂ ಕೂಡ ಒಬ್ಬಟ್ಟು ಹೋಳಿಗೆ ತುಪ್ಪನ ಬಡಿಸ್ತಾ ಇದ್ರೆ, ಈ ಕಡೆ ಮಾನ್ಯತೆಗೂ ಬಡಿಸಿರ್ತಾರೆ. ಬಟ್ ಮಾನ್ಯತಾ ತಿಂದೆ ಯೋಚನೆ ಮಾಡ್ಕೊಂಡು ತಟ್ಟೆ ಮುಂದೆ ಕೂತಿದ್ರೆ, ಏನು ಮಾಮಿದು
ಏನಿದು ತಿನ್ನು, ಆಮೇಲೆ ಆಮೇಲೆ ನೀನು ತಿನ್ನೋಕ್ಕಾಗುತ್ತೋ ಇಲ್ವೋ ಯಾರೋ ಗೊತ್ತು, ಚೆನ್ನಾಗಿ ತಿನ್ಬಿಡು ಮಾಮ್ ಅಂತ ಚಾರು ಹೇಳಿದ ತಕ್ಷಣ ಯಾಕಕ್ಕ ಆ ರೀತಿ ಮಾತಾಡ್ತಿದ್ಯಾ ಅಂತ ಚೋಟು ಮತ್ತು ಅಪ್ಪ ಎಲ್ಲರೂ ಕೂಡ ಕೇಳ್ತಾರೆ. ಯಾಕೆ ಅಂದ್ರೆ ಅಳಿಯ ಮತ್ತು ಮಗಳು ಬಂದಿದ್ದಾಳೆ ಅಂದಮೇಲೆ ಸ್ಪೆಷಲ್ ಆಗಿ ಇಷ್ಟೆಲ್ಲ ಮಾಡಿಸಿದ್ರೆ ನಾವೇ ತಿಂದು ಖಾಲಿ ಮಾಡಿಬಿಟ್ರೆ ನಿಮ್ಗೇನು ಉಳಿಯುತ್ತೆ, ಅದಕ್ಕೋಸ್ಕರ ಅಂದಾಗ ಸೂಪರ್ ಜೋಕ್ ಅಕ್ಕ ನಿಂದು ಅಂತ ಎಲ್ಲರೂ ಕೂಡ ನಗ್ತಾ ಇದ್ದಾರೆ. ಆದರೆ ಮಾನ್ಯತಾ ಮಾತ್ರ ನಗದೆ ಸೈಲೆಂಟ್ ಆಗಿದೆ. ಇದೇನಿದು ಅಕ್ಕ ಇಷ್ಟು ಚೆನ್ನಾಗಿ ಜೋಕ್ ಹೇಳಿದ್ರು ಕೂಡ ಮಾಮ್ ನಗ್ತಾನೆ ಇಲ್ವಲ್ಲ ಅಂದಾಗ ಕೆಲವೊಬ್ರು ಹಾಗೆ ಇರ್ತಾರೆ, ಎಂಥ ಜೋಕ್ ಹೇಳಿದ್ರು ಕೂಡ ನಗಿಯೋದಿಲ್ಲ, ಈ ರೀತಿ ಇರ್ತಾರೆ. ಕೆಲವೊಬ್ರಿಗೆ ಅವರು ಮಾಡಿರೋದು ಕಾಡ್ತಿರುತ್ತೆ ಅಂದಾಗ ತಪ್ಪು ಮಾಡಿರೋರ್ಗಲ್ವಾ ಆ ರೀತಿ ಕಾಡಬೇಕಾಗಿರೋದು ಅಂತ ಚೋಟು ಹೇಳ್ತಿದ್ದಾನೆ. ಈ ಕಡೆ ಅಜ್ಜಿ ತಾತ ಕೂಡ ಅದೇ ರೀತಿ ಮಾತನಾಡ್ತಿದ್ದಾರೆ. ಮನಸ್ಸು ಕಸಬಸಿ ಆಗ್ತಿರುತ್ತೆ, ಭಯ ಆಗ್ತಿರುತ್ತೆ ಯಾರಾದರೂ ತಪ್ಪು ಮಾಡಿದರೆ, ಇಲ್ಲ ಅಂದರೆ ಖಂಡಿತ ಏನು ಅನಿಸೋದಿಲ್ಲ ಅಂತ ಹೇಳ್ತಿದ್ದಾರೆ. ಈ ಕಡೆ ಮಾನ್ಯತಾಗೆ ಆ ರೀತಿ ಏನಿಲ್ಲ, ತಿಂತೀನಿ ಅಂತ ಹೇಳಿ ನಾಟಕ ಮಾಡ್ತಿದ್ದಾರೆ. ಅಷ್ಟರಲ್ಲಿ ಈ ಕಡೆ ಕಮಿಷನರ್ ಕಾಲ್ ಮಾಡ್ತಾರೆ. ಜಯಶಂಕರ್ ಅವ್ರಿಗೆ ಕಾಲ್ ಮಾಡಿದೆ, ಅವ್ರಿಗೆ ಶಾಕ್ ಆಗುತ್ತೆ. ಏನು ಆಡೋದು ಅಂದಾಗ ದೀವ ನಮ್ಮ ಬೆನ್ನಿಗೆ ಚೂರಿ ಹಾಕೋ ಕೆಲಸ ಮಾಡಿದ್ದಾನೆ, ಅವನಿಂದ ದೊಡ್ಡ ಕೈವಾಡನೆ ಇದೆ ಅಂತ ಅನಿಸುತ್ತೆ. ಮದುವೆ ಮನೇಲಿ ಅಷ್ಟೆಲ್ಲ ಆಯ್ತಲ್ವ, ಅದೆಲ್ಲ ಒಂದು ಪ್ರೀ ಪ್ಲಾನ್ ಆಗಿದೆ, ಎಲ್ಲ ಕೂಡ ದೊಡ್ಡದಾಗೆ ಇನ್ವೆಸ್ಟಿಗೇಷನ್ ಆಗ್ತದೆ. ಖಂಡಿತ ಇನ್ವೆಸ್ಟಿಗೇಷನಲ್ಲಿ ಎಲ್ಲ ಕೂಡ ಆಚೆ ಬರುತ್ತೆ, ಅವನಿಂದ ಇರ್ತಕ್ಕಂಥ ಯಾರ ಕೈವಾಡಗಳು ಅನ್ನೋದು ಕೂಡ ಬಟಾಬೈಲಾಗತ್ತೆ ಅಂತ ಜಯಶಂಕರ್ ಹೇಳಿದ ತಕ್ಷಣ ಈ ಕಡೆ ಮಾನ್ಯತಾಗಿ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ, ಹಾಗೆ ಬೆಚ್ಚಿ ಬೆರಕು ಹಾಕ್ಬಿಟ್ಟಿದ್ದಾರೆ. ಈ ಕಡೆ ಚಾರು ಕೂಡ ಹೌದಾ ಡಾಡ್, ಹಾಗಿದ್ರೆ ಎಲ್ಲಾನು ಕೂಡ ಕಂಡುಹಿಡಿತಾರಲ್ವಾ ಅಂತಿದ್ರೆ ಈ ಕಡೆ ರಾಮಾಚಾರಿ ಕೂಡ ಹೌದು, ಇದೆಲ್ಲ ಕೂಡ ಮದುವೆ ನಿಲ್ಲಿಸೋದು ಕೂಡ ಯಾರ್ದು ಷಡ್ಯಂತ್ರ ಆಗಿತ್ತು, ಎಲ್ಲವನ್ನ ಕೂಡ ನೀಟಾಗಿ ಇನ್ವೆಸ್ಟಿಗೇಷನ್ ಮಾಡಿ ಎಲ್ಲ ಕೂಡ ಹೊರಗಡೆ ತರ್ತಾರಲ್ವ ಮಾವ ಅಂತ ಕೇಳಿದಕ್ಕೆ ಖಂಡಿತ ಒಂದು ದೊಡ್ಡ ಆಫೀಸರೇ ಬರ್ತಿದ್ದಾರೆ, ಅವರು ಖಂಡಿತ ಯಾವುದೇ ರೀತಿ ಅನ್ಯಾಯ ಆಗೋದಕ್ಕೆ ಬಿಟ್ಕೊಡುವುದಿಲ್ಲ ಅಂತ ಹೇಳ್ತಿದ್ದಾರೆ. ಜೊತೆಗೆ ಈ ಕಡೆ ಚಾರು ಮಾಮ್ ಫ್ರೆಂಡ್ ಆಗಿರೋದ್ರಿಂದ ಮಾಮ್ನ ಕೂಡ ಬಂದು ಇನ್ವೆಸ್ಟಿಗೇಷನ್ ಮಾಡ್ತಾರಲ್ವ, ಖಂಡಿತ ಅವನು ಕೂಡ ಅಪರಾಧಿಗಳ ಥರ ನೋಡ್ತಾರಲ್ವ ಅಂತ ಹೇಳ್ತಿದ್ರೆ ಮಾನ್ಯತಾ ಅಂತೂ ನಿಂತಲ್ಲೇ ಕೂತಲ್ಲೇ ಬೆವರಿಳಿಸ್ತಿದ್ದಾರೆ. ಈ ಕಡೆ ಜಯಶಂಕರ್ ಹೇ ಮಾನ್ಯತಾ ಏನಾಯ್ತು ಅಂತ ಜೋರಾಗಿ ರೇಗಿದ ತಕ್ಷಣ ಹಾಗೆ ಕೈಯಲ್ಲಿರೋ ಲೋಟನ ಚೆಲ್ಬಿಡ್ತಾರೆ. ಯಾಕೆ ಏನಾಯ್ತು ಅಂತ ಗಾಬರಿ ಆಗ್ತಿದ್ದಾಗೆ ಏನಲ್ಲ ಸುಮ್ಮನೆ ಹಾಗೇನೆಲ್ಲ ಶಾಕ್ ಆಯಿತು, ದೇವಿ ರೀತಿ ಮಾಡಿದಾನ ಅಂತ ಅಷ್ಟೇ ಅಂತ ಡ್ರಾಮಾ ಮಾಡ್ತಿದ್ದಾರೆ ಮಾನ್ಯತಾ. ನಂತರ ನಮ್ಮನೆಗೆ ಯಾಕೆ ಇನ್ವೆಸ್ಟಿಗೇಷನ್ ಮಾಡಕ್ಕೆ ಪೊಲೀಸ್ ಅವ್ರು ಬರ್ತಾರೆ ಅಂತ ಅಜ್ಜಿ ತಾತ ಕೇಳಿದಕ್ಕೆ ಮಾಮ್ ಫ್ರೆಂಡ್ ಅಲ್ವಾ ಆದ್ಮೇಲೆ ಸಂಬಂಧಪಟ್ಟಿರೋ ಎಲ್ಲರನ್ನು ಕೂಡ ಬರ್ತಾರೆ ಅಂತ ಹೇಳ್ತಾರೆ. ಪಾಪ ಇದೇನು ಹಳ್ಳ ಹಿಡಿಯೋದಿಲ್ಲ ಅಲ್ವಾ ಕೇಸು ಅಂತ ಕೇಳಿದಕ್ಕೆ ತುಂಬಾ ಸಾಕ್ಷಿಗಳಿದೆಯಂತೆ ಅವ್ರ ಹತ್ರ, ಆಲ್ರೆಡಿ ಇನ್ನಷ್ಟು ಸಾಕ್ಷಿಗಳನ್ನ ಕಲೆ ಹಾಕ್ತಿದಾರಂತೆ. ಮೊದಲೇ ಹೇಳಿದ್ರು ದೇವು ತುಂಬ ಐನಾತಿದ್ದಾನೆ, ಅವನ್ನ ನಂಬೋದಕ್ಕೆ ಸಾಧ್ಯ ಇಲ್ಲ ಅಂತ ಅವ್ರಿಗೆ ಆಲ್ರೆಡಿ ಅನುಮಾನ ಆಯಿತು. ಈಗ ಸಾಕ್ಷಿ ಸಮೇತ ಸಿಕ್ಬಿಟ್ಟಿದ್ದಾನೆ, ಇನ್ನಷ್ಟು ಸಾಕ್ಷಿಗಳನ್ನ ಕಲೆ ಹಾಕ್ತಿದ್ದಾನೆ. ಜೊತೆಗೆ ಒಂದು ಜೆನ್ಯೂನ್ ಆಫೀಸರ್ ಬರ್ತಿದ್ದಾರೆ, ಅವರಿಂದ ಯಾವುದೇ ಕಾರಣಕ್ಕೂ ಯಾರು ಕೂಡ ಬಚಾವಾಗೋದಕ್ಕೆ ಸಾಧ್ಯನೇ ಇಲ್ಲ. ಅನ್ಯಾಯ ಮಾಡೋರನ್ನ ಅವರಂತೂ ಸಿಡಿತೆದ್ದು ಬಿಡ್ತಾರೆ ಅಂತ ಹೇಳ್ತಿದ್ದಾರೆ. ಅವ್ರನ್ನಂತೂ ನೋಡಲೇಬೇಕು ನಾವು. ಜೊತೆಗೆ ಮಾಮ್ ನೀನು ಕೂಡ ಅವತ್ತು ಬರಲೇಬೇಕು ಗೊತ್ತಾ ಅಂತ ಚಾರು ಮಾನ್ಯತಾಗಿ ಹೇಳ್ತಿದ್ದಾಗ ಹಾ ಅಂತ ಹೇಳ್ತಿದ್ದಾರೆ. ಈ ಕಡೆ ಚಾರು ಖಂಡಿತ ನಿಮ್ಮ ಕತೆ ಮುಗಿಯತ್ತೆ ಅಂತ ಹೇಳಿ ಖುಷಿ ಪಡ್ಕೊತಿದ್ರೆ, ಅತ್ತ ಈ ಕಡೆ ವೈಶ್ವಾಕ ಮುರಾರಿ ಊಟ ಮಾಡ್ತಿದ್ರೆ ಏನಪ್ಪ ಇನ್ನು ಯಾರೂ ಬರಲಿಲ್ವಲ್ಲ ಅನ್ಕೋತಿದ್ರೆ ಫೈನಲಿ ವಿಷ ಬೆರೆಸಿರೋ ರಸಮ್ನ ತಿನ್ನೋಕೆ ಮುಂದಾಗ್ತಿದ್ದಾರೆ. ಕೈಗೆ ಹಾಕ್ಕೊಂಡು ಕುಳಿತಿದ್ದಾರೆ, ಚುಪ್ಪರಿಸ್ಕೊಂಡು ಊಟ ಮಾಡ್ತಿದ್ದಾರೆ. ನೀನು ಊಟ ಮಾಡೋದೇ ಚಂದ ಒಂದು ರೀತಿ ಅಂತ ಚಾನ್ಕಮ್ಮ ಹೇಳ್ತಿದ್ದಾರೆ. ಪಾಪ ಮುರಾರಿಗೆ ಗೊತ್ತಿಲ್ಲ ಅದರಲ್ಲಿ ವಿಷ ಪ್ರಶನ ಆಗಿದೆ ಅಂತ. ಹಾಗಾದ್ರೆ ಇಲ್ಲಿ ಕಿಟ್ಟಿ ಹೊರಗಡೆ ನಿಂತು ಯೋಚನೆ ಮಾಡಬೇಕಿದ್ರೆ ಅಲ್ಲಿ ಒಂದು ಬಾಟಲ್ ಬಿದ್ದಿರುತ್ತೆ, ಏನೋ ಅಂದ್ಕೊಂಡು ನೋಡಿ ಸ್ಮೆಲ್ ಮಾಡಿದ್ರೆ ತುಂಬ ಘಾಟು ಪಾಯ್ಸನ್ ಸ್ಮೆಲ್ಲು, ಹೇಗೆ ಇದು ಅಡುಗೆ ಮನೆಯಲ್ಲಿದೆ ಅಂತ ಹೇಳಿ ಡೌಟ್ ಬಂದೇ ಬಿಡುತ್ತೆ. ಆಗ್ತಾನೆ ವೈಶ್ವಕ ಅಲ್ಲಿದ್ದು ಏನಾದರೂ ಕಿತಾಪತಿ ಆಗಿರ್ಬೋದಾ ಅಂತ ಅನ್ಕೊಂಡು ಒಳಗಡೆ ಬರ್ತಾರೆ. ಅಷ್ಟರಲ್ಲಿ ಮುರಾರಿ ಊಟ ಮಾಡ್ತಿರ್ತಾರೆ. ಹಾಗಿದ್ರೆ ಮುರಾರಿಗೆ ಕೂಡ ಅಂತ್ಯವಾಗ್ಬಿಡುತ್ತೆ. ಮುರಾರಿ ಸಾವನ್ನ ತೆಗೆದುಕೊಂಡೇ ಬಿಡ್ತಾಳೆ ವೈಶ್ವಕ, ಅಥವಾ ಆಲ್ ಆಫ್ ಎ ಸಡನ್ಲಿ ಮುರಾರಿನ ಹಾಸ್ಪಿಟಲ್ಗೆ ಸೇರಿಸೋದ್ರ ಮುಖಾಂತರ ಕಿಟ್ಟಿ ಮುರಾರಿ ಪ್ರಾಣನ ಕಾಪಾಡ್ತಾರೆ. ಏನಾಗುತ್ತೆ, ಇನ್ವೆಸ್ಟಿಗೇಷನ್ ಆಫೀಸರ್ ಬರ್ತಿದ್ದಾರೆ, ಜೊತೆಗೆ ಕಿಟ್ಟಿಯ ಲವರ್ ಎಂಟ್ರಿ ಕೊಡ್ತಿದ್ದಾರೆ. ಇದರೆಲ್ಲದರ ಜೊತೆಗೆ ದತ್ತಾಬಾಯಿ ಕೂಡ ಎಂಟ್ರಿ ಆಗ್ತದೆ. ಎಲ್ಲರ ಎಂಟ್ರಿ ಜೊತೆಗೆ ಕತೆಗೆ ಬಿಗ್ಗೆಸ್ಟ್ ಟ್ವಿಸ್ಟ್, ಬಿಗ್ಗೆಸ್ಟ್ ಟರ್ನ್ಗಳು ಸಿಗ್ತಾ ಇದೆ ಅಂತಾನೆ ಹೇಳ್ಬಹುದು. ಹಾಗಿದ್ರೆ ಹೇಗಿರುತ್ತೆ ಮುಂದಿನ ಜಬರ್ದಸ್ತ್ ಸಂಚಿಕೆಗಳು? ಚಾರು ನಿಜವಾಗ್ಲೂ ಕೂಡ ಮಾನ್ಯತಾ ಬಂಡವಾಳನ ಬಿಚ್ಚಿ ಹೊರಗಡೆ ಬರ್ತಾಳ, ಅಥವಾ ಇನ್ವೆಸ್ಟಿಗೇಷನ್ ಆಫೀಸರ್ಸ್ ಬರ್ತಿದ್ದಾರೆ, ಅವರ ಮುಖಾಂತರನೇ ನಿನಗೆ ಕಾನೂನಾತ್ಮಕವಾಗಿ ದೊಡ್ಡ ಶಿಕ್ಷೆ ಆಗತ್ತೆ ಅಂತ ಹೇಳಿ ಅಲ್ಲಿಂದ ಹೊರಟು ಬರ್ತಾಳೆ? ಏನಾಗತ್ತೆ, ಯಾರು ಇರ್ಬಹುದು ಆ ಇನ್ವೆಸ್ಟಿಗೇಷನ್ ಆಫೀಸರ್? ಇದೆಲ್ಲಾನು ಕೂಡ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.